ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟಾಲಿವುಡ್ನ ಬ್ಯೂಟಿಫುಲ್ ಜೋಡಿಯಾಗಿದ್ದ ಸಮಂತಾ ರುತ್ ಪ್ರಭು ಹಾಗೂ ನಾಗ ಚೈತನ್ಯ ದೂರಾಗಿ ಹಲವು ವರ್ಷಗಳೇ ಕಳೆದಿದ್ದು, ಈತ ನಾಗ ಚೈತನ್ಯ ತಮ್ಮ ಹೊಸ ಗೆಳತಿ ಶೋಭನಾ ಧೂಲಿಪಲ್ ಜೊತೆ ಮತ್ತೊಂದು ಮದುವೆಗೂ ಸಿದ್ಧವಾಗಿದ್ದಾರೆ. ಹೀಗಿರುವಾಗ ತೆಲಂಗಾಣದ ಸಚಿವೆಯೊಬ್ಬರು ಇವರ ವಿಚ್ಛೇದನಕ್ಕೆ ರಾಜಕೀಯ ನಾಯಕರೊಬ್ಬರು ಕಾರಣರಾದರು ಎಂಬ ಹೊಸ ಆರೋಪವನ್ನ ಮಾಡಿದ್ದು, ಇದು ಈಗ ತೆಲಂಗಾಣದ ರಾಜಕಾರಣ ಹಾಗೂ ಸಿನಿಮಾ ರಂಗದಲ್ಲಿ ತೀವ್ರ ಸಂಚಲನ ಕ್ರಿಯೇಟ್ ಮಾಡಿದೆ. ತೆಲಂಗಾಣದ ರಾಜಕೀಯ ನಾಯಕ ಹಾಗೂ BRSನ ಕಾರ್ಯಾಧ್ಯಕ್ಷ KT ರಾಮಾರಾವ್ ಅವರೇ ನಟಿ ಸಮಂತಾ ಹಾಗೂ ನಾಗ ಚೈತನ್ಯ ಅವರ ವಿಚ್ಛೇದನಕ್ಕೆ ನೇರ ಕಾರಣ ಅಂತ ತೆಲಂಗಾಣದ ಸಚಿವೆ ಕೊಂಡಾ ಸುರೇಖಾ ಅವರು ಈ ಆರೋಪವನ್ನ ಮಾಡಿದ್ದಾರೆ. ಇದು ತೀವ್ರ ವಿವಾದವನ್ನ ಸೃಷ್ಟಿ ಮಾಡಿದೆ. ಮಾಧ್ಯಮವೊಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೇವಲ ಸಮಂತಾ ಮಾತ್ರವಲ್ಲ, KTR ಅವರ ಹಾವಳಿಯಿಂದಾಗಿ ಅನೇಕ ನಟಿಯರು ಬೇಗ ಮದುವೆಯಾದರು ಅಂತ ದೂರಿದ್ದಾರೆ. ಅವರು ಡ್ರಗ್ಸ್ ತೆಗೆದುಕೊಳ್ತಾರೆ, ಡ್ರಗ್ ವ್ಯಸನಿಯಾಗಿದ್ದಾರೆ ಹಾಗೂ ಅವರು ರೇವ್ ಪಾರ್ಟಿಗಳನ್ನ ಆಯೋಜಿಸಿ ನಟಿಯರ ಭಾವನೆಗಳ ಜೊತೆ ಆಟವಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಅಂತ ಕೊಂಡಾ ಸುರೇಖಾ ಆರೋಪವನ್ನ ಮಾಡಿದ್ದಾರೆ. ಸಮಂತಾ ನಾಗ ಚೈತನ್ಯ ವಿಚ್ಛೇದನಕ್ಕೆ KTR ಅವರೇ 100% ನೇರ ಕಾರಣೀಕರ್ತರು. ನಾಗಾರ್ಜುನ್ ಅವರಿಗೆ ಸೇರಿದ ನಾಗಾರ್ಜುನ ಕನ್ವೆನ್ಷನ್ ಸೆಂಟರ್ ಅನ್ನ ಡೆಮಾಲಿಷ್ ಮಾಡದೇ ಇರುವುದಕ್ಕೆ ಪ್ರತಿಯಾಗಿ ಸೊಸೆ ಸಮಂತಾರನ್ನ ತನ್ನ ಬಳಿ ಕಳುಹಿಸುವಂತೆ ಕೇಳಿದ್ರು. ಆದರೆ ಸಮಂತಾ ಇದಕ್ಕೆ ನಿರಾಕರಿಸಿದ್ರು. ಹೀಗಾಗಿ ನಾಗಾರ್ಜುನ್ ಕುಟುಂಬದವರು ಆಕೆಯನ್ನ ಬಿಟ್ಟು ಹೋಗುವಂತೆ ಹೇಳಿದ್ರು. ಹೀಗಾಗಿ ದಂಪತಿ ಮಧ್ಯೆ ವಿಚ್ಛೇದನವಾಯಿತು ಅಂತ ಸುರೇಖಾ ಆರೋಪಿಸಿದ್ದಾರೆ. ಈತ ಸುರೇಖಾ ಆರೋಪಕ್ಕೆ KT ರಾವ್ ಪ್ರತಿಕ್ರಿಯಿಸಿದ್ದು, ಸುರೇಖಾ ಅವರು ಈ ಹಿಂದೆಯೂ ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡಿದ್ರು. ತಾನು ಟಾಲಿವುಡ್ ಹೀರೋಯಿನ್ಗಳ ಫೋನ್ ಕದ್ದಾಲಿಕೆ ಮಾಡಿದ್ದೆ ಅಂತ ಅವರು ಈ ಹಿಂದೆ ಆರೋಪಿಸಿದ್ದನ್ನ ನೆನಪಿಸಿದ KTR ರಾವ್, ನನಗೆ ಬರೆಯಲ್ಲಿ ಹೆಂಡತಿ ಮಕ್ಕಳಿಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಇಂತಹ ವ್ಯಕ್ತಿಗಳು ಈ ರೀತಿಯ ಆರೋಪ ಮಾಡಿದ್ರೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನ ಸುರೇಖಾ ಯೋಚನೆ ಮಾಡಲಿ ಅಂತ KTR ಹೇಳಿದ್ದಾರೆ. ಇಂತಹ ಸುಳ್ಳು ಆಕ್ಷೇಪಾರ್ಹ ಆರೋಪಗಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈತ ಸುರೇಖಾ ಅವರ ಆರೋಪವನ್ನ ನಟ ಅಕ್ಕಿನೇನಿ ನಾಗಾರ್ಜುನ ಅವರು ಕೂಡ ಖಂಡಿಸಿದ್ದಾರೆ. ಗೌರವಾನ್ವಿತ ಸಚಿವೆ ಸುರೇಖಾ ಕೊಂಡಾ ಅವರ ಆರೋಪವನ್ನ ನಾನು ತುಂಬಾ ದೃಢವಾಗಿ ಖಂಡಿಸುತ್ತೇನೆ. ನಿಮ್ಮ ರಾಜಕೀಯ ವಿರೋಧಿಗಳನ್ನ ಟೀಕಿಸುವುದಕ್ಕೆ ಸಿನಿಮಾ ನಟರ ಬದುಕನ್ನ ಬಳಸಿಕೊಳ್ಬೇಡಿ, ಬೇರೆಯವರ ವೈಯಕ್ತಿಕ ಜೀವನವನ್ನ ಗೌರವಿಸಿ ಅಂತ ನಾಗಾರ್ಜುನ್ ಅವರು ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಮಹಿಳೆಯಾಗಿ ನೀವು ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳಾಗಿದ್ದು, ನಮ್ಮ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ನೀವು ಕೂಡಲೇ ನಿಮ್ಮ ಮಾತುಗಳನ್ನು ಹಿಂಪಡೆಯಬೇಕು ಅಂತ ನಾನು ಮನವಿ ಮಾಡುತ್ತೇನೆ ಎಂದು ನಾಗಾರ್ಜುನ್ ಅವರು ಆಗ್ರಹಿಸಿದ್ದಾರೆ. ಒಟ್ಟಾರೆ ಸಚಿವೆಯ ಈ ರೀತಿಯಾದಂತಹ ಹೇಳಿಕೆಯಿಂದ ಅಕ್ಕಿನೇನಿ ಫ್ಯಾಮಿಲಿಯ ಫ್ಯಾನ್ಸ್ಗೂ, ಜೊತೆಗೆ ಸಮಂತಾ ಅವರ ಫ್ಯಾನ್ಸ್ಗೂ, ನಾಗಾರ್ಜುನ್ ಅವರ ಫ್ಯಾನ್ಸ್ಗೂ ಎಲ್ಲರಿಗೂ ಕೂಡ ಇಲ್ಲಿ ಹರ್ಟ್ ಆಗಿರೋದು. ಜೊತೆಗೆ ಸಚಿವೆ ಕೊಂಡಾ ಸುರೇಖಾ ಏನಿದ್ದಾರೆ ಅವರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶವೂ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಂತಾ ಅವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅಂದರೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ನಮ್ಮಂಥವರ ಹೆಸರುಗಳನ್ನು ಯಾಕೆ ಬಳಸ್ಕೊಳ್ತೀರಿ, ನಾಚಿಕೆ ಆಗಲ್ವಾ ನಿಮಗೆ ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ನ ಮುಖೇನ ಅವರು ಕೂಡ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಇದು ನಿಜಕ್ಕೂ ದುರ್ದೈವ. ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಸಹಜವಾದಂಥ ಕುತೂಹಲ ಇದ್ದೇ ಇತ್ತು. ನಾಗ ಚೈತನ್ಯ ಮತ್ತು ಸಮಂತಾ ಎಂಥ ಒಳ್ಳೆ ಜೋಡಿ, ಯಾಕೆ ಡಿವೋರ್ಸ್ ಕೊಟ್ಬಿಟ್ರು, ಅದರಲ್ಲೂ ಪ್ರೀತಿಸಿ ಮದುವೆಯಾಗಿದ್ದಂಥ ಜೋಡಿ ಸಡನ್ ಆಗಿ ಡಿವೋರ್ಸ್ ಆದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿತ್ತು. ಆದರೆ ಹಲವಾರು ಕಾರಣಗಳು ಕೂಡ ಹೊರಗಡೆ ಬಂದಿದ್ವು. ಆದರೆ ಅವು ಕೇವಲ ಊಹಾಪೋಹ ಕಥೆಗಳು ಮಾತ್ರ ಆಗಿದ್ವು. ಆದರೆ ಅಸಲಿಗೆ ಯಾರಿಗೂ ಕೂಡ ಇದುವರೆಗೂ ಅಸಲಿ ಕಾರಣ ಗೊತ್ತಿಲ್ಲ. ಈ ಕಾರಣವನ್ನ ಯಾವತ್ತಾದ್ರೂ ಕೂಡ ಸಮಂತಾ ಬಾಯ್ ಬಿಡಬೇಕು, ಇಲ್ಲಾಂದ್ರೆ ನಾಗ ಚೈತನ್ಯ ಅವರು ಬಾಯ್ ಬಿಟ್ಟಾಗಲೇ ಅಸಲಿ ಕಾರಣ ತಿಳಿಯಲಿದೆ. ಅಲ್ಲಿಯವರೆಗೂ ಇವೆಲ್ಲ ಕಟ್ಟು ಕಥೆಗಳು ಅಂತಾನೆ ಹೇಳಬಹುದು.